ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಅಕ್ಷರದೀಪ ಫೌಂಡೇಶನ್ ವತಿಯಿಂದ ಕುಮಾರಿ ಮಂಜುಳಾ ಸಾಕಿನ್ ಕುಡಗುಂಟಿ ಅವರಿಗೆ ಅದ್ದೂರಿ ಸನ್ಮಾನ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕುಡಗುಂಟಿ ಗ್ರಾಮದ ಕುಮಾರಿ ಮಂಜುಳಾ ಅವರಿಗೆ ಒಂದು ಹ್ಯಾಟ್ಸ್ ಆಫ್. ಸ್ನೇಹಜೀವಿ ಫೌಂಡೇಶನ್ ಕರ್ನಾಟಕ ಇವರ ಸಹಯೋಗದಲ್ಲಿ ಅಕ್ಷರದೀಪ ಫೌಂಡೇಶನ್ ಅವರು ಅಕ್ಷರೋತ್ಸವ 2025ರ ಸಾಧಕರಾಗಿ ಆಯ್ಕೆಯಾಗಿರುವ ಕುಮಾರಿ ಮಂಜುಳಾ ಕುಡಗುಂಟಿ ಅವರನ್ನ ಉತ್ತಮ ಸಮಾಜ ಸೇವಕಿ ಎಂದು ನಿರ್ಣಯ ಮಾಡಿ ಅವರಿಗೆ ಧಾರವಾಡದ ರಂಗಾಯಣ ಸಭಾಭವನದಲ್ಲಿ ಅದ್ದೂರಿಯಾಗಿ ಗೌರವಾನ್ವಿತವಾಗಿ ಸನ್ಮಾನ ಮಾಡಿ ಇವರು ಒಬ್ಬ ಸಮಾಜ ಸೇವಕಿಯಾಗಿ ಇನ್ನೂ ಉತ್ತಮವಾಗಿ ಬೆಳೆಯಲಿ ಎಂದು ಆಶಿಸಿ ಅವರನ್ನ ಬೀಳ್ಕೊಟ್ಟಿದ್ದಾರೆ. ನಮ್ಮ ಸುತ್ತಮುತ್ತಲೂ ಇರುವ ಜನರ ಅನುಕೂಲಕ್ಕಾಗಿ ಪ್ರತಿಫಲವನ್ನ ಬಯಸದೆ ಮಾಡುವ ಕೆಲಸ ಕಾರ್ಯಗಳೇ ಸಮಾಜ ಸೇವೆ ಎನಿಸಿಕೊಳ್ಳುತ್ತೆ. ಇದು ನಗರದ ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಆಗಬಹುದು. ಅಂಬೇಡ್ಕರ್, ಗಾಂಧಿ, ನೆಲ್ಸನ್ ಮಂಡೇಲಾ ಅವರೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಸಮಾಜ ಸೇವೆಗೈದಿದ್ರು. ಈ ಮಟ್ಟಕ್ಕೆ ಎಲ್ಲರೂ ಕೂಡ ಇರಲು ಸಾಧ್ಯವಿಲ್ಲವಾದರೂ ಪ್ರತಿಯೊಬ್ಬರು ತಮ್ಮ ತಮ್ಮ ಯೋಗ್ಯತಾನುಸಾರ ಸಮಾಜ ಸೇವೆಯನ್ನ ಮಾಡಬಹುದಾಗಿದೆ. ಜನಸೇವೆಯೇ ಜನಾರ್ದನ ಸೇವೆ ಎಂಬ ಗಾದೆಯು ಸಮಾಜ ಸೇವೆಯು ದೇವರ ಪೂಜೆಗಿಂತ ಶ್ರೇಷ್ಠ ಎಂಬುದನ್ನು ತಿಳಿಸುತ್ತೆ. ಒಂದು ಕಾಲದಲ್ಲಿ ಸಮಾಜ ಸೇವಕರ್ತರಂದ್ರೆ ಎಲ್ಲರೂ ಅವರನ್ನ ತುಂಬಾ ಪೂಜ್ಯ ಭಾವದಿಂದ ಕಾಣ್ತಾ ಇದ್ರು. ಆದ್ರೆ ಇಂದು ಸಮಾಜ ಸೇವಾಕರ್ತರೆನಿಸಿಕೊಂಡಿರುವವರಲ್ಲಿ ಬಹುಜನ ಸ್ವಾರ್ಥ ಮನೋಭಾವದವರಾಗಿರೋದ್ರಿಂದ ಸಮಾಜ ಸೇವಾಕರ್ತರೆಂದರೆ ಸಾರ್ವಜನಿಕರ ಹಣದಲ್ಲಿ ಐಷಾರಾಮಿ ಜೀವನವನ್ನ ನಡೆಸುವರೆಂಬ ಅರ್ಥ ಜನಜನಿತವಾಗಿದೆ. ಇಂದು ನಮ್ಮ ರಾಷ್ಟ್ರದಲ್ಲಿ 80 ಕೋಟಿ ಜನಸಂಖ್ಯೆ ಇದ್ದು ಇದರಲ್ಲಿ ಕೇವಲ 1 ಲಕ್ಷ ಪ್ರಾಮಾಣಿಕರು, ಸತ್ಯನಿಷ್ಠರು, ಬುದ್ಧಿವಂತರು ಆದ ಜನರನ್ನ ಜನ ಗುರುತಿಸಿ ಅವರಿಗೆ ಸಮಾಜ ಸೇವೆ ನೀಡುವ ಅವಕಾಶವನ್ನ ಉಂಟು ಮಾಡಿದ್ರೆ ರಾಜಕೀಯ, ಸಾಂಸ್ಕೃತಿಕ, ಶೈಕ್ಷಣಿಕ, ಆಧ್ಯಾತ್ಮಿಕ, ಆರೋಗ್ಯ ವಲಯದಲ್ಲಿ ಹಣ ಪೋಲಾಗದೆ ಜನ ನಾನಾ ಬಗೆಯ ತೃಪ್ತಿಯನ್ನ ಅನುಭವಿಸಬಹುದಾಗಿದೆ. ಸಮಾಜ ಸೇವಾ ವಲಯದಲ್ಲಿ ಉತ್ತಮ ಸೇವಾ ಮನೋಭಾವದವರು ಅಗ್ರಸ್ಥಾನವನ್ನ ಅಲಂಕರಿಸಿದ್ರೆ ಆ ವಲಯದಲ್ಲಿ ಇರುವವರು ಸಕಾಲದಲ್ಲಿ ಸ್ಪಂದಿಸಿ ಅಯೋಗ್ಯ ವ್ಯಕ್ತಿಗಳನ್ನ ಸ್ಥಾನ ಪಲ್ಲಟಗೊಳಿಸಿ ಯೋಗ್ಯರನ್ನ ಆ ಸ್ಥಾನಕ್ಕೆ ಆರಿಸಬೇಕು. ಈ ಬಗೆಯ ಸತ್ಕ್ರಾಂತಿ ಮೊದಲು ರಾಜಕೀಯ ವಲಯದಲ್ಲಿಯೂ ಐಶ್ವರ್ಯವಿರುವ ಸಾರ್ವಜನಿಕ ಸೇವಾ ಸಂಸ್ಥೆಯಲ್ಲಿಯೂ ನಡೆದರೆ ಭಾರತ ಇರುವ ಸ್ಥಿತಿಯಿಂದಲೇ ಶ್ರೀಮಂತ ದೇಶವೆನಿಸಿಕೊಳ್ಳುತ್ತೆ ಎಂದು ಕುಮಾರಿ ಮಂಜುಳಾ ಅವರು ತಿಳಿಸಿಕೊಟ್ಟಿದ್ದಾರೆ. ಪ್ರವೀಣ್ ಕನ್ಯಾಳ್ ಸರ್ ಅವರು ಕೆಲವು ವರ್ಷಗಳಿಂದ ಅಕ್ಷರದೀಪ ಫೌಂಡೇಶನ್ ಎನ್ನುವಂಥ ಒಂದು ಸಂಘಟನೆ, ಸಾಹಿತ್ಯ ಯುವ ಕವಿಗಳಿಗೆ ಮತ್ತು ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ಳಬೇಕೆನ್ನುವಂಥ ವ್ಯಕ್ತಿಗಳಿಗೆ ಹೊಸ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವ ಕಾರ್ಯಕ್ರಮವನ್ನು ಇಟ್ಟುಕೊಂಡರು. ಗದಗ್ ಅವರ ಮುಖ್ಯ ಕೇಂದ್ರ ಆಗಿದ್ದರೂ ಕೂಡ ಇಡೀ ರಾಜ್ಯದಲ್ಲಿ ತನ್ನ ಕವಿಗಳನ್ನು ಮತ್ತು ಸಾಹಿತಿಗಳನ್ನು ವೇದಿಕೆಗೆ ತರುವ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾರೆ ಮತ್ತು ಅದು ಬಹಳ ವ್ಯವಸ್ಥಿತವಾದ ರೀತಿಯಲ್ಲಿ ಬೆಳೀತಾ ಬಂದದ್ದು. ಒಂದು ಸಾಹಿತಿಗಳಿಗೆ, ಕವಿಗಳಿಗೆ ತಮ್ಮ ಸಾಹಿತ್ಯ ಕೃತಿಗಳನ್ನು, ಪದ್ಯಗಳನ್ನು, ಕವನಗಳನ್ನು ಪ್ರಸ್ತುತಿಪಡಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾ ಇರೋದಾದರೆ ಮತ್ತು ಆ ಸಾಹಿತಿಗಳಿಗೆ ಅಥವಾ ಯುವ ಸಾಹಿತಿಗಳಿಗೆ ಮತ್ತಷ್ಟು ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ ಬೇರೆ ಬೇರೆ ಪ್ರಶಸ್ತಿಗಳನ್ನು ನೀಡಿ ಅವರನ್ನು ಇವಲ್ಲಿ ಒಂದು ಹೊಸ ಚೈತನ್ಯದಿಂದ ಮುಂದುವರಿಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಇದು ಅವರ ಒಂದು ಬಹಳ ಒಳ್ಳೆಯ ಆದರ್ಶದ ನಡೆ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನಷ್ಟು ಇವರ ಚಟುವಟಿಕೆ ನಿರಂತರವಾಗಿ ಮುಂದುವರಿತಾ ಇದೆ. ಇನ್ನಷ್ಟು ಮುಂದುವರಿ ರಾಜ್ಯದ ಪ್ರತಿ ಜಿಲ್ಲೆಗೆ, ಹಳ್ಳಿಗೆ ತಲುಪುವಂತಾಗಲಿ ಅಂತ ಹಾರೈಸ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.